ಹಾಯ್ ಎಲ್ಲರಿಗೂ. ಸೊ ಈ ವಿಡಿಯೋ ಅಪ್ಲೋಡ್ ಆಗೋ ಟೈಮಲ್ಲಿ ನೀವೆಲ್ಲರೂ ಮಲಗಿರ್ತೀರಿ ಅಂತ ಅಂದ್ಕೊಂಡಿರ್ತೀನಿ. ಈ ವಿಡಿಯೋ ಹಾಕಲಿಕ್ಕೆ ರೀಸನ್ ಏನಂದರೆ, ನಾನು ಮಾಡೋ ರೀಲ್ಸಲ್ಲಿ ತುಂಬ ಪಾಸಿಟಿವ್ ಕಮೆಂಟ್ಸೇ ಬರ್ತವೆ. ಬಟ್ ಅಲ್ಲಿ ಇಲ್ಲಿ ಕೆಲವೊಂದಿಷ್ಟು ಜನ ಅವಾಗ ಹಾಕ್ತಿರ್ತಾರೆ, ಸರ್ ಯಾಕ್ರಿ ನೀವು ಬರೀ ಡ್ಯೂಟಿ ಮಾಡೋದಿಲ್ಲ, ಬರೀ ರೀಲ್ಸೇ ಮಾಡ್ತಿರ್ತೀರಿ, ನೀವು ಡ್ಯೂಟಿ ಆಗಿ ಮಾಡ್ತೀರಿ, ಬರೀ ರೀಲ್ಸ್ ಮಾಡೋದು ನೋಡ್ತಿರ್ತೀವಿ ನಾವು, ಹಾಗೆ ಹೀಗೆ ಅಂತೇಳಿ. ಸೊ ಅವರಿಗೆ ಈ ವಿಡಿಯೋ. ಸೊ ಈಗ ಟೈಮು ಆಲ್ಮೋಸ್ಟು 1:09. ಈಗ ಕಮೆಂಟ್ ಹಾಕಿದವ್ರು ಎಲ್ಲರೂ ಮಲ್ಕೊಂಡಿರಿ, ಬಟ್ ನಾವು ಡ್ಯೂಟಿ ಮಾಡ್ತೀವಿ. ಇದು ಯಾವಾಗ ಮುಗಿಯುತ್ತೋ ಡ್ಯೂಟಿಗೆ ಗೊತ್ತಿಲ್ಲ. ಮುಗಿದಾದ್ಮೇಲೆ ಹೋಗಿ ರೆಸ್ಟ್ ಮಾಡಬೇಕು, ಮತ್ತೆ ಮಾರ್ನಿಂಗ್ ಡ್ಯೂಟಿ ಇರುತ್ತೆ, ಮತ್ತೆ ಡ್ಯೂಟಿಗೆ ಬರ್ಬೋದು. ನಾವು ಸಿಗೋ ಟೈಮಲ್ಲಿ ನಮ್ಮ ಖುಷಿಗೋಸ್ಕರ ರೀಲ್ಸ್ ಮಾಡ್ತೇವೆ. ಆ ರೀಲ್ಸನ್ನು ನೋಡಿ ಇನ್ನೂ ಒಂದು ಸ್ವಲ್ಪ ಜನ ಖುಷಿ ಆಗ್ತಾರೆ ಅನ್ನೋದೊಂದು ನಮಗೂ ಖುಷಿ ಅಷ್ಟೇ. ಯಾರಾದರೂ ನೋಡಿದಾಗ ಬಂದಾಗ, ಸರ್ ನೀವು ಚೆನ್ನಾಗಿ ಮಾಡ್ತೀರಿ ರೀಲ್ಸ್ ಅಂತ ಹೇಳಿದ್ರೆ ಅದೊಂಥರ ಖುಷಿ ನಮಗೆ. ಸೊ ಡ್ಯೂಟಿ ಬಿಟ್ಟು ನಾವೇನು ರೀಲ್ಸ್ ಮಾಡೋದಿಲ್ಲ, ಸಿಗೋ ಟೈಮಲ್ಲಿ ಫ್ರೀ ಟೈಮ್ನಲ್ಲಿ ರೀಲ್ಸ್ ಮಾಡ್ತೀವಿ ಅಷ್ಟೇ. ಅದು ನಮ್ಮದೊಂಥರ ಹಾಬಿ ಇದ್ದಂಗೆ ಅಷ್ಟೇ. ಸೊ ಆ ಥರ ರೀಲ್ಸ್ ಮಾಡ್ತಿದ್ರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇಟ್ಕೊಳ್ಳೋದಿಲ್ಲ, ಫ್ರೀ ಟೈಮಲ್ಲಿ ಮಾಮೂಲಿಯಾಗಿ ಮಾಡ್ತೀವಿ. ಸೊ ಇವತ್ತು ನಿಮಗೆಲ್ಲ ಕೆಲವೊಬ್ಬರಿಗೆ ಹೇಳಬೇಕಿತ್ತು, ಹಾಗಾಗಿ ಈ ವಿಡಿಯೋ ಮಾಡ್ತಿದ್ವಿ ಅಷ್ಟೇ. ನೋಡಿ, ಇದು ನಮ್ಮ ವೆಹಿಕಲ್ಲು. ಅಲ್ಲೇನೋ ಸಣ್ಣ ಪುಟ್ಟ ಗಲಾಟೆ. ಆ ಗಲಾಟೆ ಮುಗಿದಾದ್ಮೇಲೆ, ಅದೆಲ್ಲ ಕ್ಲಿಯರ್ ಆದಮೇಲೆ ಇಲ್ಲಿಂದ ಹೋಗಬೇಕು. ಆ್ಯಂಡ್ ಆಮೇಲೆ ಮಾರ್ನಿಂಗ್ ಡ್ಯೂಟಿ ಇರುತ್ತೆ, ಮತ್ತೆ ಬರಬೇಕು. ನೀವೇನು ಇಲ್ಲಿ ಕೂತ್ಕೊಂಡಿದ್ದೀರಾ, ಅಲ್ಲಿ ಹೋಗಿಲ್ಲ ಗಲಾಟೆ ಆದರೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ವಿಡಿಯೋ ಮಾಡೋಕ್ಕೆ ಬಂದು ಇಲ್ಲಿ ಕುಂತಿದ್ದೀನಿ ಅಷ್ಟೇ. ನಾನು ಪ್ರತಿದಿನ ಡ್ಯೂಟಿ ಮಾಡೋದನ್ನು ಹೀಗೆ ವಿಡಿಯೋ ಮಾಡಿ ಹಾಕೋಕ್ಕಾಗೋದಿಲ್ಲ. ಸೋಷಿಯಲ್ ಮೀಡಿಯಾ ಇರೋದು ಈ ಫನ್ಗೋಸ್ಕರ ನಾವು ಇದನ್ನು ಯೂಸ್ ಮಾಡೋದು. ಸೊ ನಮ್ಮ ಖುಷಿನ ಹಂಚ್ಕೊಳ್ಳೋಕ್ಕಷ್ಟೇ. ಅಲ್ಲಿ ನಾವು ಡ್ಯೂಟಿನ ತಂದು ನಮ್ಗೆ ಹರ್ಟ್ ಆಗಿರೋದನ್ನು ತಂದು ಹಾಕಲಿಕ್ಕೆಲ್ಲ, ಆಯಿತಾ. ಜನಗಳಿಗೆ ಅವ್ರದ್ದೇ ಆದಂತಹ ದುಃಖಗಳು ಎಲ್ಲ ಇರ್ತವೆ. ಅದರಲ್ಲಿ ನಮ್ಮದು ಒಂದು ಕಷ್ಟ ತಂದು ಅವ್ರ ಮೇಲೆ ಹಾಕಿ ಇನ್ನೂ ಮೂಡ್ ಅಪ್ಸೆಟ್ ಮಾಡೋಕ್ಕಲ್ಲ. ಎಷ್ಟಾಗುತ್ತೋ ಅಷ್ಟು ನಮ್ಮನ್ನು ಖುಷಿ ಪಡಿಸೋದು ಬಿಟ್ಟರೆ ಮತ್ತೇನಿಲ್ಲ. ಎಲ್ಲರೂ ನಗ್ತಿರ್ಬೇಕು, ಅದೊಂದು ಕಾರಣಕ್ಕಷ್ಟೇ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ ನಾನು. ಈಗ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಮತ್ತು ಅವ್ರಿಗೂ ಯಾರ್ಯಾರು ಕಮೆಂಟ್ ಮಾಡ್ತಿದ್ರಲ್ಲ ಅವ್ರು ನೋಡಿ, ಇನ್ಮೇಲಾದರೂ ಸ್ವಲ್ಪ ಕಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು. ಬಾಯ್.